ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನೆ ಹೇಳಿದ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾಟಿ ಕೋಳಿ ಯಾವ ಥರ ಸಾಕೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಈ ನಾಟಿ ಕೋಳಿಗೆ ಹಳ್ಳಿ ಹುಡುಗರಿಗೆ ಮೊದಲು ಸಾಕೋಕ್ಕೆ ಸಡ್ಡಿನ ಕೊರತೆ. ಈ ನಾಟಿ ಕೋಳಿ ಸಾಕೋಕ್ಕೆ ಜಾಗ ಯಾವ ಥರ ಇರಬೇಕು ಅಂದರೆ, ಈಗ ಹಳ್ಳೀಲಿ ಈಗ ದೊಡ್ಡದಾಗೆ ಜಾಗ ಮಾಡಿದ್ರೆ ನಾವು ಬಂಡವಾಳ ಎತ್ತಕ್ಕಾಗಲ್ಲ ನಾಟಿ ಕೋಳಿ ಸಾಕಿ. ಯಾಕೆ ಅಂದರೆ ಈಗ ಕೆ ಜಿಗೆ 450 ರೂಪಾಯಿ ನಡೀತಿದೆ. ಈಗ ಹಳ್ಳೀಲಿ ಇರೋ ಜಾಗದಲ್ಲಿ ಸಾಕಿದ್ರೆ ಯಾವ ಥರ ಲಾಭ ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇರೋದು. ನಾನು ಯಾವ ಥರ ಮಾಡಿದ್ದೀನಿ ಅಂದರೆ, ನಮ್ಮ ಮನೆಯಲ್ಲಿ ಇರುವಂಥ ಜಾಗ ಸೊಂಪಿದೆ. ಒಂದು ದೊಡ್ಡ ಸೊಂಪಲ್ಲಿ ಒಂದು 70 ಕೋಳಿ, 70ರಿಂದ 80 ಕೋಳಿ ಸಾಕಿದ್ದೀನಿ. ಮರಿಗಳೇನು ಮಾಡಿಸ್ತಾ ಇರ್ತೀನಿ, ತಿಂಗಳ ಮರಿಗಳು 100-150 ಕೋಳಿ ಮರಿ ಮಾಡುತ್ತೆ. ಅಂದರೆ ಆ ಕೋಳಿ ಮರಿನ ಕಾಪಾಡ್ಕೊಳಕ್ಕಾಗ್ತಾಯಿಲ್ಲ, ಯಾಕೆಂದರೆ ಹದ್ದು ಕೀರ ಹೊತ್ಕೊಂಡು ಹೋಗ್ತಾ ಇದೆ. ಅದರಿಂದ ಕಂಟ್ರೋಲ್ ಮಾಡಬೇಕು ಅಂದರೆ ಸುತ್ತ ನೆಟ್ ಏನಾದರೂ ಹಾಕಿ ಸ್ವಲ್ಪ ಬಿಗಿ ಬಂದೋಬಸ್ತ್ ಮಾಡಿದ್ರೆ ನಾಟಿ ಕೋಳಿ ಚೆನ್ನಾಗಿ ಸಾಕ್ಬೋದು. ನಾನು ಸಾಕ್ತಾ ಇರೋ ರೀತಿ ಏನಪ್ಪ ಅಂದರೆ, ಈ ಹಳ್ಳೀಲಿ ಉಳ್ಕೊಂಡಿರೋದ್ರಿಂದ ಸಣ್ಣ ಪ್ರಮಾಣದಲ್ಲಿ ಸಾಕ್ತಾಯಿದ್ದೀನಿ ನಾಟಿ ಕೋಳಿನ. ನಾನು ಈಗಾಗಲೇ ರಾಮನಗರ ಸಂಕನವ್ರಿಗೂ ಕೊಟ್ಟಿದ್ದೀನಿ. ನಾಟಿ ಕೋಳಿ ಡಬ್ದವ್ರಿಗೆ 50 ಕೋಳಿ ನನ್ನ ಹತ್ರ ಇಟ್ಕೊಂಡು ಹೋಗಿದ್ದಾರೆ. 450 ರೂಪಾಯಿ ಕೊಟ್ಟು ಕೆ ಜಿಗೆ 50 ಕೋಳಿ ಅವ್ರಿಗೆ ಕೊಟ್ಟಿದ್ದೀನಿ. ಹಾಗಾಗಿ ಈಗ ಸಣ್ಣ ಮರಿಗಳಿವೆ, ಎಲ್ಲ ಬೆಳೆಸ್ತಿದ್ದೀನಿ ನಾನು. ಕೋಳಿ ಮಾರೋದಾದರೆ ಒಂದೇ ಸಲ ಕೋಳಿ ಮಾರೋದು. ಯಾವ ರೀತಿ ಅಂದರೆ, ಒಂದೊಂದು ಚಿಲ್ಲರೆ ಕೋಳಿ ಕೊಟ್ಟರೆ ಏನು ಪ್ರಯೋಜನ ಬರೋಲ್ಲ. ಹಳ್ಳೀಲಿ ಉಳ್ಕೊಂಡು ಇವೆಲ್ಲ ಕೋಳಿ ಸಾಕೋದು ಇವೆಲ್ಲ ನೋಡಿದ್ರೆ, ಹಾಗಾಗಿ ನಾನು ಒಂದೇ ಸಲ 50-100 ಕೋಳಿಗಳನ್ನ ಒಂದು ಸಲ ಸೇಲ್ ಮಾಡ್ತೀನಿ.